ನಾವಿವತ್ತಿರೋದು ರಾಜಸ್ಥಾನ್ ಸ್ಟೇಟಲ್ಲಿ ಇದಿರೋದು. ನಾವಿವತ್ತು ಏನು ಊರಿದ್ದೀವಿ, ಸಫಾಡಾ ಸನ್ಫರ್ ಅಂತ ಕರೀತಾರೆ. ನಾನು ಟೀ ಕುಡಿತಾ ಇದ್ದೀನಿ. ಒಂಥರ ವಿಶೇಷ ಅನುಭವ, ಯಾಕಂದ್ರೆ ನಮ್ ಕಡೆ ಎಲ್ಲ ಲೋಟದಲ್ಲಿ ಕೊಡ್ತಾರೆ ಟೀ. ದೊಡ್ಡ ಮರ ನೋಡು, ಇದು ಆಲದ ಮರ, ಬೇವಿನ ಮರ. ಮನೆ ಮುಂದೆ ದೊಡ್ಡ ಮರ ಇಟ್ಕೊಂಡಿದ್ದಾರೆ. ನಮ್ ಕಡೆ ಹೆಂಗೆ ಮಂಗಳವಾದ್ಯ ಇರುತ್ತೋ, ಇವ್ರ ಕಡೆ ಈ ತರ ಡೋಲ್ ಬಾರಿಸ್ತಾರೆ. ಒತ್ತಮ್ಮ, ಆಂಟಿ ಹೆಂಗ್ ಗೊತ್ತಿದ್ರು ಹಂಗೆ ಒತ್ತಬೇಕು. ಚಪಾತಿನ ಯಾರೆಲ್ಲ ಬಡಿಸ್ತಾರೆ, ಮುರಿದು ಕೊಡ್ತಾರೆ ನಮಗೆ. ಅಂದ್ರೆ ಅತಿಥಿ ದೇವೋಭವ ಅನ್ನೋದೊಂದು ಕಾನ್ಸೆಪ್ಟ್. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೈಸೂರು ಜೋಡಿ. ನಮಸ್ಕಾರ. ಎಲ್ಲಿದ್ದೀವಿ? ನಾವಿವತ್ತಿರೋದು ರಾಜಸ್ಥಾನ್ ಸ್ಟೇಟಲ್ಲಿ ಇದಿರೋದು. ನಾವಿವತ್ತು ಏನು ಊರಿದ್ದೀವಿ, ಸಫಾಡಾ ಸನ್ಫರ್ ಅಂತ ಕರೀತಾರೆ. ಜಾಲೂರ್ ಇಸ್ ಡಿಸ್ಟ್ರಿಕ್ಟ್. ಆ ಡಿಸ್ಟ್ರಿಕ್ಟ್ ಅಲ್ಲಿ ಇರುವಂತ ಒಂದು ಹಳ್ಳಿ ಇದೀವಿ ನಾವು. ಸೊ ತುಂಬಾ ಚೆನ್ನಾಗಿದೆ. ಇಲ್ಲಿ ಇವ್ರ ಫ್ರೆಂಡ್ ತಂಗಿ ಮದ್ವೆಗೆ ನಾವು ಬಂದಿರೋದು. ಡೆಕೋರೇಷನ್ ಎಲ್ಲ ನೋಡ್ತಾ ಇದೀರಾ. ಇವರು ಈ ಕಡೆ ಮದ್ವೆ ಹೆಂಗ್ ಮಾಡ್ತಾರೆ ಅನ್ನೋದು ನಮಗೂ ಹೊಸ್ತು. ನೀವು ನೋಡಿದಿರಾ? ನಾನು ನೋಡಿಲ್ಲ. ಅಂದ್ರೆ ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ, ಇದು ತೋಟದ ಮನೆ, ನಮ್ಮನೆ ತರಾನೇ ದೊಡ್ಡದಾಗಿದೆ ತೋಟ. ಇಲ್ಲಿ ಈಗ ಅವ್ರು ತೋಟಕ್ಕೆ ಪೆಂಡಲ್ ಹಾಕಿದ್ದಾರೆ. ಸೊ ಇಲ್ಲಿ ಏನ್ ಹಿಂದೆ ನೋಡ್ತಾ ಇದ್ದೀರಾ, ಇದು ಹುಡುಗನ್ ಕರ್ಕೊಂಡ್ ಬರೋದಕ್ಕೆ ಒಂಥರ ಜಿಗಿಮಿಗಿ, ನಮ್ಗೆ ಗಣಪತಿ ಕೂರ್ಸಿ ಮಾಡ್ತೀವಿ ಆ ತರ. ಹಳೆ ಮದ್ವೆಗಳಲ್ಲೆಲ್ಲ ಮಾಡ್ತಾ ಇದ್ರು ಈ ತರ ಡೆಕೋರೇಷನ್. ಏನ್ ಕುಡಿತಿದ್ದೀರಾ ಮೇಡಮ್? ನಾನು ಟೀ ಕುಡಿತಾ ಇದ್ದೀನಿ. ಒಂಥರ ವಿಶೇಷ ಅನುಭವ, ಯಾಕಂದ್ರೆ ನಮ್ ಕಡೆ ಎಲ್ಲ ಲೋಟದಲ್ಲಿ ಕೊಡ್ತಾರೆ ಟೀ. ಇವ್ರ ಕಡೆ ಎಲ್ಲ ಈ ತರ ಬೌಲ್ ಕೊಡ್ತಾರೆ. ಅಂಡ್ ಒಳ್ಳೆ ಟೀ ಚೆನ್ನಾಗಿದೆ. ಸಕ್ಕ ಟೀ ಮಾಡಿದ್ದಾರೆ. ಸ್ವಲ್ಪ ಕಂಪ್ಲೀಟ್ ವಿಡಿಯೋ ಆಮೇಲೆ ಮಾಡ್ತೀವಿ, ಇನ್ನೊಂದು ವಿಡಿಯೋ ಬರುತ್ತೆ. ಸೊ ನೋಡಿ, ಇಲ್ಲಿ ಮದುವೆಗೆ ಅಡಿಗೆ ಮಾಡ್ತಾ ಇದ್ದಾರೆ ಇವರು. ಇಲ್ಲೆಲ್ಲ ಅಡಿಗೆ ಮಾಡ್ತಾ ಇದ್ದಾರೆ. ಇವರೆಲ್ಲ ಒಂದೇ ಫ್ಯಾಮಿಲಿ ಅವರು, ಅಡಿಗೆ ಮಾಡ್ತಾ ಇದ್ದಾರೆ. ಅಂಡ್ ಇಲ್ಲಿ ನೋಡ್ಬೋದು, ಅಲ್ಲಿ ರೊಟ್ಟಿ ಮಾಡ್ತಾ ಇದ್ದಾರೆ ಅಂಕಲ್. ನಂಗೆ ಇದು ಬಾರಿ ಇಷ್ಟ ಆಯ್ತು. ಅಲ್ಲಿ ನೋಡಿ, ಮೆಣಸಿನಕಾಯಿ ಕುಟ್ಟಕ್ಕದು ಕುಟ್ಟಣಿಗೆ ಮೆಣಸಿನಕಾಯಿ ಕುಟ್ಟಣಿಗೆ. ಸೊ ಇಲ್ಲಿ ನೆಕ್ಸ್ಟ್ ನೋಡಿದ್ರೆ ರೋಟಿ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ತುಪ್ಪ ಒಂದ್ ತರದ ಸ್ವೀಟ್ ಆಗಿದೆ. ಮತ್ತೆ ನೆಕ್ಸ್ಟ್ ಅಡಿಗೆಗಳು ಮಾಡ್ತಾ ಇದ್ದಾರೆ. ಇವರು ಹಲವಾಯಿ ಅಂತ ಕರೀತಾರೆ. ಅಂದ್ರೆ ಇವರು ಸ್ವೀಟ್ ಅಲ್ಲಿ ಸ್ಪೆಷಲಿಸ್ಟ್. ಹೌದು, ಸ್ವೀಟ್ ಸ್ಪೆಷಲಿಸ್ಟ್. ಆಮೇಲೆ ಎಲ್ಲಾ ತರ ಅಡಿಗೆಗಳನ್ನು ಮಾಡ್ತಾರೆ. ನೆಕ್ಸ್ಟ್ ಏನೇನ್ ಮಾಡ್ತಾರೆ ಕಂಪ್ಲೀಟ್ ವಿಡಿಯೋ ಮಾಡುವ. ಬರೀ ಅಡಿಗೆದೆ ನೋಡಿ. ಇಲ್ಲಿ ಇದು ಮನೆ ರಾತ್ರಿ ಸರಿಯಾಗಿ ತೋರ್ಸಕ್ಕಾಗಿರ್ಲಿಲ್ಲ. ನಮ್ಮ ಜಲಂ ಸಿಂಗ್ ಅವರ ಮನೆ. ಇಲ್ಲಿ ನೋಡಿ, ಪೆಂಡಲ್ ಹಾಕಿದ್ದಾರೆ ಹಳದಿ ಶಾಸ್ತ್ರ ಮಾಡೋದಕ್ಕೆ. ನೋಡಿ, ನಮ್ಮ ಬಾಯ್ಸ್ ಜೆಂಟ್ಸ್. ಸೊ ಮರದ ನೋಡಿ, ದೊಡ್ಡ ಮರ ನೋಡು, ಇದು ಆಲದ ಮರ, ಬೇವಿನ ಮರ. ಮನೆ ಮುಂದೆ ದೊಡ್ಡ ಮರ ಇಟ್ಕೊಂಡಿದ್ದಾರೆ. ಎಲ್ಲ ಬಂದು ಆರಾಮಾಗಿ ಮೇಲೆ ಕೂತ್ಕೊಂಡು ಚಿಲ್ ಮಾಡ್ತಾ ಇದಾರೆ, ಕಷ್ಟ ಸುಖ ಮಾತಾಡ್ತಾ ಇದಾರೆ. ನೋಡು, ಎಲ್ಲರೂ ಅಷ್ಟೇ. ಸೊ ಈ ಊರು ನಾಯಿ ಇದೆ, ಹಿಂದಿ ಮಾತಾಡ್ಬೇಕು. ಚಪ್ಲಿ ಬಿಡ್ಬಾ. ಸೊ ನೋಡಿ, ಇಲ್ಲಿ ಹಳದಿಗೆಲ್ಲ ಸೆಟ್ ಮಾಡಿದ್ದಾರೆ. ಅವರೇ ಕುತ್ಕೊಬಿಟ್ಟವ್ರೆ. ಕೂತ್ಕೊಳ್ಳಿ ಬೈ. ಸೊ ಹಳದಿಗೆ ಸೆಟ್ ಮಾಡಿದ್ದಾರೆ. ಇವರು ನಮ್ಮ ಜಲಂ ಸಿಂಗ್ ಅವರ ಕಸಿನ್. ನೋಡಿ, ಇಲ್ಲಿ ಹಳದಿಗೆ ಇಷ್ಟೆಲ್ಲ ರೆಡಿ ಮಾಡಿದ್ದಾರೆ. ಕೂತ್ಕೊಳ್ಳಿ ಭಯ ನೀವು. ನಿಮಗೂ ಬೇಗ ಆಗುತ್ತೆ, ಕೂತ್ಕೊಳ್ಳಿ ಮದುವೆ. ಸೊ ನೋಡಿ, ಇದೆಲ್ಲ ತೋರಿಸಿದ್ರೆ ಕಂಪ್ಲೀಟ್ ಆಗಿ ಹಳದಿ ಸೆಟಪ್ ಆಗಿದೆ. ಹಳದಿ ಬರ್ದಿದ್ದಾರೆ ಇಲ್ಲಿ. ನೋಡು, ಇಲ್ಲಿ ಹಳದಿಗೆ ಸ್ಟಾರ್ಟ್ ಆಗುತ್ತೆ. ಹಳದಿ ಫಂಕ್ಷನ್ ತೋರಿಸುವ. ನೋಡ್ಬೋದು, ತಟ್ಟೆಯಲ್ಲೇ ಈ ತರ ಸೌಂಡ್ ಮಾಡ್ತಾರೆ ನೋಡಿ. ತಟ್ಟೆಯಲ್ಲೇ ಈ ತರ ಸೌಂಡ್ ಮಾಡ್ತಾ ಇದ್ದಾರೆ. ಒಂದ್ ತಟ್ಟೆಗೆ ಹಿಂಗ್ ದಾರ ಕಟ್ಬಿಟ್ಟು ಅದ್ರಲ್ಲಿ ಹಿಡ್ಕೊಂಡ್ ಸೌಂಡ್ ಮಾಡ್ತಾರೆ. ಓದೇದು ಬೈ, ಸೌಂಡ್ ಮಾಡ್ಬೇಡ ನೀನು, ಜಸ್ಟ್ ಇಟ್ಕೋ ಅಷ್ಟೇ. ಈ ತರ ಸೌಂಡ್ ಮಾಡ್ತಾರೆ ಹಿಂಗೆ. ಸೊ ಮನೆ ಒಳಗಡೆ ಎಲ್ಲ ಶಾಸ್ತ್ರಗಳು ನಡೀತಾ ಇದೆ. ಸೊ ಇಲ್ಲಿ ಹೊರಗಡೆ ಹತ್ರ ಯಾವಾಗಲೇ ತೋರಿಸ್ತಾ ಸೆಟಪ್ ಆಗಿದೆ. ನೆಕ್ಸ್ಟ್ ಕರ್ಕೊಂಡ್ ಬರ್ತಾರೆ ಮದುಮಗಳನ್ನ. ಇದು ಏನು ಗಣಪತಿ ಪೂಜೆ ಮಾಡ್ತಾ ಇದಾರೆ. ಹೌದು, ಗಣಪತಿ ಪೂಜೆ ಮಾಡ್ತಾ ಇದಾರೆ. ಇದ್ರ ಪೂಜೆ ಹೆಸರು ವಿನಾಯಕ್ ಪೂಜೆ ಅಂತ. ನೋಡಿ, ನೆಂಟರೆಲ್ಲ ಬರ್ತಾ ಇದಾರೆ, ಅಲ್ಲಿಂದ ಒಬ್ಬೊಬ್ಬರಾಗ ಬರ್ತಾ ಇದಾರೆ. ಎಲ್ಲ ಮನೆ ತುಂಬಾ ಜನ ಆಗ್ತಾ ಇದ್ದಾರೆ. ಹೌದೌದು, ಜಲಂ ಸಿಂಗ್ ಬಂದ್ರು ಎಲ್ಲ ಸಂಬಂಧಿಕರು ಕರ್ಕೊಂಡು. ಫುಲ್ ನಮ್ ಕಡೆ ಹೆಂಗೆ ಮಂಗಳವಾದ್ಯ ಇರುತ್ತೋ, ಇವ್ರ ಕಡೆ ಈ ತರ ಡೋಲ್ ಬಾರಿಸ್ತಾರೆ. ಆ ತರ ಇವ್ರ ಕಡೆ ಟ್ರೆಡಿಷನ್. ಸೊ ಒಳಗಡೆ ಹಾಲ್ ಅಲ್ಲಿ ಒಂದ್ ಶಾಸ್ತ್ರ ಮಾಡಿದ್ರು, ಹುಡ್ಗಿನೆಲ್ಲ ಕೂರಿಸ್ಬಿಟ್ಟು ಹಾರ ಎಲ್ಲ ಹಾಕ್ಬಿಟ್ಟು ಮಾಡಿದ್ರು. ಆಮೇಲೆ ಇವಾಗ ಇಲ್ಲೇನೋ ಒಂದ್ ಶಾಸ್ತ್ರ ಮಾಡ್ತಾ ಇದಾರೆ.
ಅಷ್ಟೇ. ಅಂದ್ರೆ ಏನ್ ಶಾಸ್ತ್ರ ಇಲ್ಲಿ ಒಂದಲ್ಲ. ಇನ್ನೊಂದು ಖುಷಿ ವಿಚಾರ ಏನಂತಂದ್ರೆ ಇಲ್ಲಿನ ಹೆಂಗಸು ಚೆನ್ನಾಗಿ ಹಾಡು ಹೇಳ್ತಾರೆ. ನಮ್ ಕಡೆ ಸೋಬಾನೆ ಪದ ಅಂತ ಇತ್ತು ನೋಡು, ಆತರ ಅದು ನಮ್ ಕಡೆ ಮರ್ತ್ಬಿಟ್ರು ಬಿಡು. ನಮ್ ಕಡೆ ಅವಾಗಿತ್ತು, ಇವಾಗೆಲ್ಲ ಸೋಬಾನೆ ಪದ ಮರ್ತ್ಬಿಟ್ರು. ಬಟ್ ಇಲ್ಲಿ ಹೆಂಗಸ್ ಎಷ್ಟು ಚೆನ್ನಾಗಿ ಸೋಬಾನೆ ಪದ ಹೇಳ್ತಾರೆ ಗೊತ್ತಾ. ಇವ್ರ ಭಾಷೆ ನಮ್ಗೆ ಅರ್ಥ ಅಂತೂ ಆಗ್ತಿಲ್ಲ, ಬಟ್ ಕೇಳಕ್ ಚೆನ್ನಾಗಿದೆ, ವೈಬ್ ಚೆನ್ನಾಗಿದೆ. ಪಾಪ ಜಲಮ್ಮ ಅವ್ರ ತಂಗಿ ಫುಲ್ ಎಮೋಷನಲ್ ಆಗ್ಬಿಟ್ಟಿದ್ದಾರೆ. ನಂಗೆ ನನ್ ಮದ್ವೆದೆಲ್ಲ ನೆನ್ಪಾಗ್ತಿತ್ತು. ಹಳ್ದಿ ಅಂದ್ರೆ ಎಲ್ಲಾ ಹುಡ್ಗಿರು ಎಮೋಷನಲ್ ಆಗೇ ಆಗ್ತಾರೆ. ನಂಗ್ ನೆನ್ಪಿದೆ, ನಮ್ಮಮ್ಮ ನಂಗ್ ಹಳ್ದಿ ಹಚ್ಬೇಕಾದ್ರೆ ಫುಲ್ಲು ಅಳು ಬಂದ್ಬಿಡ್ತು ಅವ್ರಿಗೆ. ಬಟ್ ಕಂಟ್ರೋಲ್ ಮಾಡ್ಕೊಂಡ್ರು, ಎಲ್ರು ಇರ್ತಾರಲ್ಲ ಅಂತ ಅಳಕ್ ಆಗ್ಲಿಲ್ಲ ಅವ್ರು. ಹಂಗೆ ಸೊ ಒಟ್ನಲ್ಲಿ ಚೆನ್ನಾಗಿದೆ. ಬನ್ನಿ ಮುಂದಿನ ತೋರಿಸ್ತಾ ಹೋಗ್ತೀನಿ. ನಮ್ ಮನೆಯವ್ರಿಗೆ ಫುಲ್ ಹಬ್ಬ. 12 ತರ ಸ್ವೀಟ್ ಮಾಡ್ತಾರಂತೆ. ಹಾ ಒತ್ತಮ್ಮ, ಆಂಟಿ ಹೆಂಗ್ ಒತ್ತಿದ್ ಹಂಗೆ ಒತ್ತಬೇಕು. ಒತ್ತಮ್ಮ ನೋಡಿ, ಇಲ್ಲಿ ಫಟಾಫಟ್ ಒತ್ತಾ ಇದಾರೆ. ಹೊಸಬ್ರು ಸೇರಿಸಿದೀನಿ ಕೆಲ್ಸಕ್ಕೆ. ಇಲ್ಲಿ ರೌಂಡ್ ಶೇಪ್ ಅಲ್ಲಿ ಬರ್ಬೇಕು. ಬರ್ಬೇಕು ರೌಂಡ್ ಶೇಪ್ ಅಲ್ಲಿ. ಏಕೆ ಹಿಂದಿ ಬರುತ್ತೆ ಅಂತೀಯ? ಅಸಿಡ್ ಹತ್ಕೊಡಿ ಬರಲ್ಲ ನಿನಗೆ. ಏಂಜಲ್ಲು ನೋಡಿ, ಇಲ್ಲಿ ಎಷ್ಟು ನೀಟಾಗಿ ಬೇಯಿಸ್ತಾ ಇದಾರೆ ಅಜ್ಜಿ. ಅಂದ್ರೆ 5-6 ಚಪಾತಿ ಒಟ್ಟಿಗೆ. ದುಡ್ಡು ಜಲಂ ಎಷ್ಟ್ ಕೊಡ್ತೀರಾ ದುಡ್ಡು? ಚಪಾತಿ ಹೊತ್ತುತ್ತಾ ಇಲ್ವಾ? ಫಸ್ಟ್ ಕರೆಕ್ಟ್ ಆಗಿ ರೌಂಡ್ ಶೇಪ್ ಬರ್ಲಿ, ಆಮೇಲೆ ದುಡ್ಡು ಕತೆ ಮಾತಾಡವ. ಪೀಸ್ ಲೆಕ್ಕನ ನೋಡಿ, ಎಲ್ಲ ನೀಟಾಗಿ ಒತ್ತದ್ ಕಲಿಸ್ತಾ ಇದೀನಿ. ರಾಜಸ್ಥಾನ ಕರ್ಕೊಂಡ್ಬಂದು ಟ್ರಿಪ್ ಕರ್ಕೊಂಬರೋದಲ್ಲ, ಕೆಲಸ ಮಾಡೋದ್ ಕಲಿಸ್ಬೇಕು. ಹಂಗ್ ಮಾಡಮ್ಮ. ಪರವಾಗಿಲ್ವಾ? ಪರವಾಗಿಲ್ಲ ಅಲ್ಲ, ಸಾಕ್ ಬಿಡು. ಆಂಟಿ ಕೇಳು, ಸಾಕ ಶೇಪ್ ಸಾಕ ಅಂತ. ये बस आंटी ये बस अच्छा है। क्या करना है? गोल गोल नहीं आता। ಗೋಲ್ ನೈ ಆತ. ಸಾಕ್ ಬಿಡು, ಹೋಗ್ಲಿ. ಗುಮಾ ತಿರ್ಗ್ಸು. ಕಲ್ತಲ್ಲ ಇನ್ನೇನು. ದುಡ್ಡು ಸಂಪಾದನೆ ಮಾಡ್ತೀನಿ ನಾನು. ಇಲ್ಲಿ ನೋಡಿ, ತೆಗ್ದಿಲ್ಲ ಹಾಕ್ತಾರೆ. ನೆಕ್ಸ್ಟ್ ಉಪವಾಸ ಹೊಡ್ತಾರೆ. ಗುರು ರೌಂಡ್ ಶೇಪ್ ಬರ್ಲಿ ಗುರು. ನೀನು ಪೆಂಟಗನ್ ಆಕ್ಟಗನ್ ಎಲ್ಲ ಮಾಡ್ಬೇಡ ನೀನು. अपना आप घूमेगा। ಅಷ್ಟೇ ಪಲ್ಟಿ ಕರೋ. ನಮ್ಮಲ್ಲೂ ಪಲ್ಟಿ ಅಂತಾರೆ. ಚಂದು ಬಂದ್ಬಿಡು, ಸಾಕು ಬಾ. ಸಿಕ್ಕಾಪಟ್ಟೆ ಕಲಿತಾ ಇದೀಯಾ? ಇಷ್ಟು ಕಲ್ತ್ರಿ ಇಲ್ಲೇ ಕೆಲಸ ಸೇರ್ಸ್ಕೊಬಿಡ್ತಾರೆ ನಿನ್ನ. ಬಾ ಸಾಕು. ಸಾಕ್ ಬಾಮ್ಮ. ಇದೇನಂದ್ರೆ ನಮ್ ಕಡೆ ಇದು ದಪ್ಪ ಇರುತ್ತೆ, ಇವ್ರದ್ದು ಸಣ್ಣ ಇದೆ. ಸೊ ಇದ್ ಮಾಡಕ್ ಈಸಿ. ಹೌದು, ದಪ್ಪ ಐತೆ ತಗೋ ಅಂತ. ಅವತ್ತೀಗ ಕುಣಿದಾಡ್ದವ್ರು ನೆಲ साइड कैसा? साइड जो गोल देगा ना, ऐसा दबाव देते रहेंगे तो घूमते रहेगा. थोड़ा घुमाते रहो, ज्यादा हो गया ना ऐसा. हंगे जिस साइड में है ना घूमने ऐसा. ಸೂಪರ್ ಕಲ್ಸ್ಬಿಡ್ಲ ಕಣ ಹೆಂಡತಿ. थोड़ा बस लागना पड़ी खाने. ಸೊ ನಾನ್ ಅಬ್ಸರ್ವ್ ಮಾಡಿದ್ದೇನು ಅಂದ್ರೆ, ಇವಾಗ ಅಷ್ಟೇ ಊಟ ಮಾಡಿದ್ವಿ. ಊಟ ಮಾಡ್ಬೇಕಾದ್ರೆ ಇಲ್ಲಿ ಹೆಂಗೆ ಅಂದ್ರೆ, ಫಸ್ಟ್ ಒಂದ್ ಸ್ವೀಟ್ ಹಾಕ್ತಾರೆ. ಗೋಧಿ ನುಚ್ಚಲ್ ಮಾಡಿದ್ರೆ ಸ್ವೀಟ್ ಅದು. ಗೋಧಿ ನುಚ್ಚು, ಬೆಲ್ಲನ ಸಕ್ಕರೆ ಹಾಕಿದ್ದಾರೆ, ಯಾವ್ದು ಅಂತ ಗೊತ್ತಿಲ್ಲ. ಆಮೇಲೆ ತುಪ್ಪ ಒಂಥರ ಚೆನ್ನಾಗಿತ್ತು. ಆಮೇಲೆ ಮೈಲ್ಡ್ ಸ್ವೀಟ್, ತುಂಬಾ ಸ್ವೀಟ್ ತಿನ್ನಲ್ಲ. ಅಂತಂದ್ರೆ ಇವರಲ್ಲಿ ಬಡಿಸ್ಬೇಕಾದ್ರೆ 2 ಸ್ಪೂನ್ ಬಡಿಸ್ಲೇಬೇಕಂತೆ ಆ ಸ್ವೀಟ್ ನ. ಆ ಸ್ವೀಟ್ 2 ಸ್ಪೂನ್ ಪದ್ಧತಿ. ಮತ್ತೆ ಚಪಾತಿನ ಯಾರೆಲ್ಲ ಬಡಿಸ್ತಾರೆ ಮುರಿದು ಕೊಡ್ತಾರೆ ನಮಗೆ. ಅಂದ್ರೆ ಅತಿಥಿ ದೇವೋಭವ ಅನ್ನೋದೊಂದು ಕಾನ್ಸೆಪ್ಟ್. ಹೇಳಿ ಮೇಡಮ್. ಅದೇ ಮುರಿದು ಕೊಡ್ತಾರೆ. ಒಂದು ಕೋಸು, ಟೊಮ್ಯಾಟೊ, ಈರುಳ್ಳಿ, ಆಮೇಲೆ ಬಟಾಣಿ, ಹಸಿ ಬಟಾಣಿ ಹಾಕ್ಬಿಟ್ಟು ಒಂದು ಪಲ್ಯ ಮಾಡಿದ್ರು, ಡ್ರೈ ಪಲ್ಯ. ಅದೇ ಸಖತ್ತಾಗಿತ್ತು ಅದುವೆ. ಆಮೇಲೆ ಸಾಂಬಾರ್ ತರ ಏನೋ ಹಾಕಿದ್ರು, ಅದು ಚೆನ್ನಾಗಿತ್ತು. ಆ ತರ. ಆಮೇಲೆ ಒಂದ್ ಸ್ಟೂಲ್ ಇಟ್ಟಿರ್ತಾರೆ ಮುಂದೆ,
ಆ ಫೋಟೋ ನಾನು ಹಿಂಗ ಅಟ್ಯಾಚ್ ಮಾಡ್ತೀನಿ. ಒಂದ್ ಸ್ಟೂಲ್ ಇಟ್ಟಿರ್ತಾರೆ, ಆ ಸ್ಟೂಲ್ ಮೇಲೆ ಇಟ್ಕೊಂಡು ತಿನ್ನೋದು ಎಲ್ಲರೂ. ಸಖತ್ತಾಗಿ ಏನಂತಂದ್ರೆ ಅವಾಗ ಎಲ್ಲ ಡ್ಯಾನ್ಸ್ ಮಾಡ್ತಿದ್ರು. ಫುಲ್ ನಾವು ಊಟ ಮಾಡ್ಬೇಕಾದ್ರೆ ವಿಡಿಯೋ ಎಲ್ಲ ಮಾಡೋದಕ್ಕಾಗ್ಲಿಲ್ಲ. ಸುತ್ತಮುತ್ತ ತುಂಬಾ ಜನಗಳಿದ್ರಿಂದ ಊಟ ಮಾಡೋದವಾಗ ವಿಡಿಯೋ ಮಾಡೋದಕ್ಕಾಗ್ಲಿಲ್ಲ. ಕಂಟಿನ್ಯೂ ಮೇಡಮ್. ಆಮೇಲೆ ಇನ್ನೇನಂದ್ರೆ ಇಲ್ಲಿ ನಂಗೆ ತುಂಬಾ ಇಷ್ಟ ಆಗಿದ್ದೇನಂದ್ರೆ ಅಣ್ಣ ತಮ್ಮದಿರು ಯಾರ್ಯಾರು ಇರ್ತಾರೋ ಅವರೆಲ್ಲ ಒಂದೇ ತಟ್ಟೆಲಿ ಇಟ್ಕೊಂಡು ಊಟ ಮಾಡ್ತಾ ಇದ್ರು. ಅದನ್ನೆಲ್ಲ ವಿಡಿಯೋ ಮಾಡಕ್ಕಾಗಿಲ್ಲ, ತುಂಬಾ ಸೌಂಡ್ ಇತ್ತು ಆಗ್ಲೇ ವಿಡಿಯೋ ಮಾಡಕ್ಕಾಗಿಲ್ಲ. ಬಟ್ ಅದಂತೂ ನಂಗೆ ತುಂಬಾ ಇಷ್ಟ ಆಯ್ತು. ಏನಂತಂದ್ರೆ ಈಗ ನಾವೇನಿಗೆ ಜಲಂ ಸಿಂಗ್ ಅವ್ರ ಮನೆಗೆ ಬಂದಿದೀವಿ, ಇವತ್ತಿಗೂ ಕೂಡ ಇವ್ರದ್ದು ಜಾಯಿಂಟ್ ಫ್ಯಾಮಿಲಿ. ಹೌದು. ಸೊ ಇವ್ರ ಮೇಲೆ ಇವತ್ತು 15-16 ಜನ ಇದಾರೆ. ಸೊ ತುಂಬಾ ಒಳ್ಳೆ ಎಲ್ಲ ಜನ. ಅಣ್ಣ ತಮ್ಮದ್ರೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ರು. ಅಂಡ್ ಒಂದೇ ಪ್ರತಿಯೊಬ್ರು ಕೂಡ ತಟ್ಟೆಲಿ. ನಮ್ಮ ವ್ಲಾಗ್ ಆಗ್ಲಿ ನಮ್ಮ ವಿಡಿಯೋ ಮಾಡೋದಕ್ಕೆ ತುಂಬಾ ಕೋಆಪರೇಟ್ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ವಿಚಾರ. ನಮ್ಮ ಚೆನ್ನಾಗಿ ಏನಂತಾರೆ ಹಾಸ್ಪಿಟಾಲಿಟಿ ಇಸ್ ಗುಡ್. ಹಾಸ್ಪಿಟಾಲಿಟಿ ಅಂತ ತುಂಬಾ ಚೆನ್ನಾಗಿದೆ. ಸೊ ಅಂಡ್ ನಾವೀಗ ಇವತ್ತು ಏನ್ ಅಡಿಗೆ ಮಾಡೋದು ತೋರಿಸಿದ್ವಿ ಅದು ಜಸ್ಟ್ ಸ್ಯಾಂಪಲ್. ನೆಕ್ಸ್ಟ್ 2 days ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. 10 to 12 ಸ್ವೀಟ್ಸ್ ಮಾಡ್ತಾರಂತೆ, ಸಖತ್ ಇರುತ್ತಂತೆ. ಸೊ ನೋಡುವ, ಅದನ್ನು ಟ್ರೈ ಮಾಡುವ. ಅಂಡ್ ಈ ಕಂಪ್ಲೀಟ್ ರಾಜಸ್ಥಾನ್ ಸೀರೀಸ್ ಅಲ್ಲಿ ಇದಕ್ಕಿಂತ ಮುಂಚೆ 2 ವಿಡಿಯೋ ನೋಡಿರ್ತೀರಾ, 2 ರಿಂದ 3 ವಿಡಿಯೋ ನೋಡಿರ್ತೀರಾ. ಇದರಿಂದ ಕಂಟಿನ್ಯೂಸ್ ಎಲ್ಲಾ ತರ ಬರುತ್ತೆ. ರಾಜಸ್ಥಾನ್ ವಿಡಿಯೋ, ರಾಜಸ್ಥಾನ್ ಮದುವೆ ಆಗ್ಬೋದು. ಅವ್ರು ಏನ್ ನೆಕ್ಸ್ಟ್ ಈಗ 10th ತನಕ ಮದುವೆ, 10th ಆದ್ಮೇಲೆ ಕಂಪ್ಲೀಟ್ ಅಗ್ರಿಕಲ್ಚರ್ ರಿಲೇಟೆಡ್ ವಿಡಿಯೋಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಇಲ್ಲೇ ಹೆಂಗೆ ಅಂದ್ರೆ ಅವ್ರು ಮಾತಾಡ್ತಾ ಇದಾರೆ. ಹೇಳಿ ಮೇಡಮ್. ಇಲ್ಲಿ ಈಗ ಉಡುಪಿ ಮಂಗಳೂರು ಕಡೆ ಹೋದ್ರೆ ಬಿಸಿಲು ಜಾಸ್ತಿ ಆಗ್ತಿದಂಗೆ ಹ್ಯೂಮಿಡ್ ಸ್ಟಾರ್ಟ್ ಆಗುತ್ತೆ. ಬಟ್ ಇಲ್ಲಿ ಹ್ಯೂಮಿಡ್ ಇಲ್ಲ, ಬರೀ ಬಿಸಿಲಿದೆ ಅಷ್ಟೇ, ಹ್ಯೂಮಿಡ್ ಇಲ್ಲ. ಹೌದು. ಅಂಡ್ ನಾವು ಬಂದಿರೋದು ಚಳಿಗಾಲ ಆಗಿರೋದ್ರಿಂದ ಸೊ ಏನು ಸಮಸ್ಯೆ ಇಲ್ಲ, ತುಂಬಾ ಚೆನ್ನಾಗಿ ಆಗ್ತಾ ಇದೆ ಎಲ್ಲ. ಸೊ ನಾವು ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾ ಇದೀವಿ, ಹಳದಿ ವಿಡಿಯೋನ. ಸೊ ನೆಕ್ಸ್ಟ್ ವಿಡಿಯೋ ಬರ್ತಾನೆ ಇರುತ್ತೆ, ನೋಡ್ತಾನೆ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಏನ್ ಅನ್ಸ್ತಾ ಇದೆ ನಿಮ್ಗೆ ಈ ಸೀರೀಸ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಬೈ ಬಾಯ್.